ಮಜಾ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅವರ ಒಂದು 50ನೇ ಚಿತ್ರದ ಸ್ಕ್ರಿಪ್ಟ್ ವರ್ಕ್ ನಲ್ಲಿ ಅವರೇ ನಿರ್ದೇಶನ ಮಾಡ್ತಿರೋ ಒಂದು ಚಿತ್ರದಲ್ಲಿ ತಲ್ಲೀನರಾಗಿ ಮುಳುಗೋಗ್ಬಿಟ್ಟಿದ್ದಾರೆ. ಹೌದು, ಓಕೆನಾ. ಬಟ್ ಅದಕ್ಕಿಂತ ಮುಂಚೆ ಈ ತಿಂಗಳು 6ನೇ ತಾರೀಕಿಂದ ಅವರ ಇನ್ನೊಂದು ಹೊಸ ಸಿನಿಮಾ ಶುರು ಆಗ್ತಾ ಇದೆ. ಆ ಒಂದು ಸಿನಿಮಾ ಯಾವ್ದಪ್ಪ ಅಂತ ಅನ್ಕೊಳ್ಳೋ ಹೊತ್ತಿಗೆನೆ ಒಂದು ಗಾಳಿ ಸುದ್ದಿ ಹಬ್ಬ ಬಿಟ್ಟಿತ್ತು. ಅದು ಹಿಂದಿಯ 3 Idiots ಚಿತ್ರನ ಉಪೇಂದ್ರ ಅವರು ಇಲ್ಲಿ ರೀಮೇಕ್ ಮಾಡ್ತಾ ಇದ್ದಾರೆ ಅನ್ಕೊಂಡೆಲ್ಲ. ಬಟ್ ವಿಚಾರಿಸಿದಾಗ ಕರೆಕ್ಟ್ ಆಗಿ ಎಲ್ಲರೂ ಇದೇ ತರ ಶಾಕ್ ಆಗಿದ್ರು. ಇದು ಅಷ್ಟು ಹಳೆ ಪಿಕ್ಚರ್ ಎಲ್ಲ ನೋಡಿರೋ ಚಿತ್ರನ ಈಗ ರಿಪೇರಿ ಎಲ್ಲ ರೀಮೇಕ್ ಮಾಡ್ತಾ ಇದ್ದಾರೆ. ಬಟ್ ನಾವು ವಿಷಯನ ತಿಳ್ಕೊಂಡ್ಮೇಲೆ ಸದ್ಯ ಅದಲ್ಲ ಅನ್ನೋದು ಗೊತ್ತಾಯ್ತು. ಅವರು 6ನೇ ತಾರೀಕಿಂದ ಮಾಡ್ತಾ ಇರೋ ಒಂದು ಸಿನಿಮಾನ ಕೆ ಮಾದೇಶ್ ಅವರು ರೀಮೇಕ್ ಅಲ್ಲ ನಿರ್ದೇಶನ ಮಾಡ್ತಾ ಇದ್ದಾರೆ. ಇದು ರೀಮೇಕ್ ಚಿತ್ರ ಅಲ್ಲ, ಸೊಮೇಕ್ ಚಿತ್ರ. ಈ ಒಂದು ಚಿತ್ರದ ಹೆಸರು ಉಪ್ಪಿ ರುಪಿ. ಒಂಥರ ಡಿಫ್ರೆಂಟ್ ಆಗಿದೆ. ಇದೇನಿದು ಟೈಟ್ಲು ಅಂತ ಅನ್ಕೋಬಹುದು. ಎಸ್, ಇದು ರುಪಿ ಅಂತ ಇಟ್ಟ ಮೇಲೆ ದುಡ್ಡಿನ ಮೇಲೆನೆ ಈ ಒಂದು ಚಿತ್ರ ಇರೋದು. ರೀಸೆಂಟ್ ಆಗಿ ಮೋದಿ ಅವರು ದುಡ್ಡನ್ನ ಅಂದ್ರೆ ನೋಟ್ಗಳನ್ನ ಬ್ಯಾನ್ ಮಾಡಿದ್ರು. ಅದರಿಂದ ಆದಂತ ಒಂದು ಪರಿಣಾಮಗಳು, ಓಕೆನಾ. ಅದ್ರ ಜೊತೆಗೇನೆ ಎಷ್ಟೋ ಒಳ್ಳೆ ಅಧಿಕಾರಿಗಳು ಈ ಒಂದು ಭ್ರಷ್ಟಾಚಾರನ ನಿರ್ಮೂಲನೆ ಮಾಡ್ಬಿಡ್ಬೇಕು ಅನ್ನೋದಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ಇನ್ನ ಕೆಲವರು ಅವರು ಮಾಡ್ತಿರೋ ಒಂದು ಒಳ್ಳೆ ಪ್ರಯತ್ನ ಹಾಳು ಮಾಡಬೇಕು, ಅದನ್ನ ನಾಶ ಮಾಡಬೇಕು, ಈ ಭ್ರಷ್ಟಾಚಾರನ ಹೀಗೆ ಉಳಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾರಲ್ಲ, ಅವರೆಲ್ಲರ ಒಂದು ಮೇಲೆ ಪರಿಣಾಮ ಬೀರುವಂತಹ ಈ ಒಂದು ವಿಷಯಗಳನ್ನ ಚರ್ಚೆ ಮಾಡುವಂತಹ ಒಂದು ಸಿನಿಮಾನ ಇವರು ಮಾಡ್ತಾ ಇದ್ದಾರೆ. ಈ ಒಂದು ಚಿತ್ರದ ಸ್ಕ್ರಿಪ್ಟ್ ಕೂಡ ನಮ್ಮ ಉಪೇಂದ್ರ ಅವರಿಗೆ ಬಹಳ ಇಷ್ಟ ಆಗೋಯ್ತಂತೆ. ಹಾಗಾಗಿ ಈ ಒಂದು ಸಿನಿಮಾನ ಕೈಗೆತ್ಕೊಂಡಿದ್ದಾರೆ. ಓಕೆ, ಫ್ಯಾಂಟಾಸ್ಟಿಕ್. ಸೊ ಉಪ್ಪಿ ರುಪಿ ನಿಜವಾಗ್ಲೂ ಈ ಒಂದು ಟೈಟಲ್ ಏನೇ ಒಂಥರ ಡಿಫರೆನ್ಸ್ ಕಾಣಿಸ್ತಿದೆ, ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇದೆ. ಅಂಡ್ ಕೆ ಮಾದೇಶ್ ಅವರು ಬಹಳ ಯೋಚನೆ ಮಾಡಿ ಒಂದು ಸ್ಕ್ರಿಪ್ಟ್ ಅನ್ನ ಕೈಗೆತ್ಕೊಂಡಿರ್ತಾರೆ. ಈಗ ನೋಟ್ ಬ್ಯಾನ್ ಮಾಡ್ದಾಗ್ಲಿಂದ ಅಂದ್ರೆ ಯಾವಾಗ ಅನೌನ್ಸ್ಮೆಂಟ್ ಆಯ್ತು ಆವಾಗ್ಲಿಂದ ಹಲವಾರು ವಿಷಯಗಳು ಖಂಡಿತವಾಗ್ಲೂ ನಮ್ಮ ಸಿನಿಮಾದವ್ರಿಗೂ ಸಿಕ್ಕಿರುತ್ತೆ. ಅಂದ್ರೆ ಆ ಒಂದು ದುಡ್ಡನ್ನ ಉಳಿಸಕ್ಕೋಸ್ಕರ ಅಥವಾ ಅದನ್ನ ನಾಶ ಮಾಡೋಕ್ಕೋಸ್ಕರ ಜನ ಏನೇನೆಲ್ಲ ಮಾಡಿದ್ರು. ಅಂಡ್ ಅದ್ರ ಆದ್ಮೇಲೆ ಏನಾಯ್ತು, ನೋಟ್ ಬ್ಯಾನ್ ಆದ್ಮೇಲೆ ಯಾರು ಭ್ರಷ್ಟಾಚಾರ ಮಾಡ್ತಾ ಇದ್ರು ಅವರು ನಿಲ್ಸ್ಬಿಟ್ರ ಭ್ರಷ್ಟಾಚಾರ ಮಾಡೋದನ್ನ, ಅವ್ರು ಚೇಂಜ್ ಆಗ್ಬಿಟ್ರ, ಅಥವಾ ಬೇರೆ ಬೇರೆ ರೀತಿಗಳನ್ನ ಕಂಡುಕೊಂಡ್ರು ಭ್ರಷ್ಟಾಚಾರ ಮಾಡಕ್ಕೋಸ್ಕರ. ಸೊ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡತ್ತಂತ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇವಾಗ ಸದ್ಯಕ್ಕೆ ತಮ್ಮೆಲ್ಲರಿಗೋಸ್ಕರ 4ನೇ ಪೊಸಿಷನ್ ಇರ್ತಕ್ಕಂಥ ಸಾಂಗ್ ನೋಡ್ಕೊಂಬನ್ನಿ ಮಗ. ಈ ಫೆಬ್ರವರಿ 23ನೇ ತಾರೀಕು ನಮ್ಮ ದುನಿಯಾ ಸೂರಿ ಅವರ ನಿರ್ದೇಶನದ ದುನಿಯಾ ಈ ಒಂದು ಚಿತ್ರ ಬಿಡುಗಡೆಯಾಗಿ 10 ವರ್ಷ, 10th ಇಯರ್ ಆನಿವರ್ಸರಿ. ಸೊ 10th ಇಯರ್ ಆನಿವರ್ಸರಿ ಆಯ್ತು ಸರ್ ಸಿನಿಮಾ ಬಿಡುಗಡೆ ಆಗಿ, ಏನ್ ಅನ್ನಿಸ್ತಾ ಇದೆ ಅಂತ ಕೇಳಿದಕ್ಕೆ ನಮ್ಮ ಸೂರ್ಯ ಅವರು ಇವಾಗ ಲೈಕ್ ಈ ಒಂದು ಸಿನಿಮಾ ವಿಷಯಕ್ಕೆ ಬಂದ್ರೆ ನಾನು ಸ್ವಲ್ಪ ಮೆಚ್ಯೂರ್ ಆಗಿದ್ದೀನಿ, ಹಲವಾರು ವಿಷಯಗಳನ್ನ ತಿಳ್ಕೊಂಡಿದ್ದೀನಿ, ಟೆಕ್ನಿಕಲ್ ಆಗಿರ್ಬೋದು ಅಂಡ್ ಕಥೆ ಸೃಷ್ಟಿ ಮಾಡೋದಾಗಿರ್ಬೋದು. ಸೊ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಆದ್ಮೇಲೆ ನನಗನ್ನಿಸ್ತಾ ಇರೋದು ನಾನು ಎಲ್ಲೋ ಒಂದ್ ಕಡೆ ಆ ದುನಿಯಾ ಚಿತ್ರದಲ್ಲಿ ಇರ್ತಕ್ಕಂಥ ಮುಗ್ಧತೆನ ಕಳ್ಕೊಂಡಿದ್ದೀನಿ ಅಂತ. ಸೊ ಇನ್ ನೆಕ್ಸ್ಟ್ ನಾನು ಏನಾದ್ರೂ ಮತ್ತೊಂದು ದುನಿಯಾ ಮಾಡಿದ್ರೆ ಖಂಡಿತವಾಗ್ಲೂ ಆ ಒಂದು ಮುಗ್ಧತೆ ವಾಪಸ್ ಬರಬೇಕು, ಆ ಒಂದು ಮುಗ್ಧತೆ ಕಳ್ಕೋಬಾರ್ದು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಅಂತ ಅವರು ಹೇಳ್ಕೊಂಡಿದ್ದಾರೆ. ಅಂಡ್ ದುನಿಯಾ 2 ಅಂದ್ರೆ ಏನಾದ್ರೂ ಮಾಡಿದ್ರೆ, ಅವರು ದುನಿಯಾ 2 ಮಾಡಿದ್ರೆ ಖಂಡಿತವಾಗ್ಲೂ ದುನಿಯಾ ಚಿತ್ರದ ಮುಂಬರಿದ ಭಾಗ ಇರಲ್ಲ, ಅದು ಇಟ್ ವಿಲ್ ಬಿ ಎ ಕಂಪ್ಲೀಟ್ಲಿ ಡಿಫರೆಂಟ್ ಸ್ಟೋರಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಾನು ಒಂದು ಮಾತು ಹೇಳಲ್ಲ, ದುನಿಯಾ 2 ಅವ್ರು ಮಾಡಕ್ ಆಗಲ್ಲ. ಯಾಕೆ ಮಾಡಕ್ಕಾಗಲ್ಲ? ಯಾಕೆಂದ್ರೆ ಲೂಸ್ ಮದುವೆ ಅವ್ರು ಆಲ್ರೆಡಿ ದುನಿಯಾ 2 ಅಂತ ಮಾಡ್ತಿಲ್ವಾ, ಅವ್ರು ಮಾಡಿದ್ರೆ ದುನಿಯಾ 3 ಅಂತ ಮಾಡ್ಬೇಕು. ಓಕೆ ಮಚ್ಚ, ಅವರು ಟೈಟಲ್ ದುನಿಯಾ 2 ಅಂತ ಯೂಸ್ ಮಾಡಿದ್ದಾರೆ, ಬಟ್ ಇವ್ರು ಟೈಟಲ್ ಬೇರೆ ಇಡ್ತಾರೆ, ಏನಂತ ಸಬ್ ಟೈಟಲ್ ದುನಿಯಾ 2 ಅಂತ ಇಡ್ತಾರೆ. ಇವಾಗ ಸದ್ಯಕ್ಕೆ ತಮ್ಮೆಲ್ಲರಿಗೋಸ್ಕರ 2ನೇ ಪೊಸಿಷನ್, ಇದು 2, 3ನೇ ಪೊಸಿಷನ್. ಅದೇ ಅನ್ಕೊಂಡೆ, ಹಾಳು ಮಾಡ್ತೀಯ, ಟೂಲ್ ಬರ್ಬೇಕಾಯ್ತದು, 3 ಬಂದ್ಬಿಡ್ತು, 3 ಬರ್ತಿರೋದು. ಬಟ್ ಆದ್ರೂ ನೀ 3 ಯೂಸ್ ಮಾಡದಲ್ಲ, ದುನಿಯಾ 3 ಮಾಡ್ಬೇಕು. ದುನಿಯಾ 3ನೇ ಪಕ್ಕ ಸೂರ್ಯ ಮಾಡೋದು. ಸರಿ, 3ನೇ ಪೊಸಿಷನ್ ಇರ್ತಕ್ಕಂಥ ಸಾಂಗ್ ನೋಡ್ಕೊಂಬನ್ನಿ.